ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಕರ್ನಾಟಕಕ್ಕೆ ಭೇಟಿ ನೀಡುತ್ತಿರುವುದು ಭಾರೀ ಕುತೂಹಲಕ್ಕೆ ದಾರಿ ಮಾಡಿದೆ. ಸೋನಿಯಾ ಮೇಡಮ್ ಹಲವು ಮಾಸ್ಟರ್ ಪ್ಲಾನ್ಗಳೊಂದಿಗೆ ರಾಜ್ಯಕ್ಕೆ ಬರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಕೈಪಾಳ್ಯದ ಸ್ಕೆಚ್ಗಳೇನು? ಕಾಂಗ್ರೆಸ್ನ ರಣತಂತ್ರವೇನು? ಇಲ್ಲಿದೆ ಡೀಟೇಲ್ ರಿಪೋರ್ಟ್. ರಂದು ರಾಜ್ಯಕ್ಕೆ ಸೋನಿಯಾ ಭೇಟಿ. ಲಿಂಗಾಯತ ಸಮುದಾಯದ ಓಲೈಕೆ ಯತ್ನ. ಬರಕ್ಕೆ ಸಿಗುತ್ತಾ ವಿಶೇಷ ಪ್ಯಾಕೇಜ್? ಕಾಂಗ್ರೆಸ್ ಹೈಕಮಾಂಡ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಇದೇ 28ಕ್ಕೆ ರಾಜ್ಯಕ್ಕೆ ಭೇಟಿ ನೀಡುತ್ತಿದ್ದಾರೆ. ರಾಜ್ಯದಲ್ಲಿ ಕೈಪಾಳ್ಯದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಡಂ ಭೇಟಿ ಭಾರಿ ಮಹತ್ವ ಪಡೆದುಕೊಂಡಿದೆ. ಇದು ಲಿಂಗಾಯತ ಸಮುದಾಯವನ್ನ ಓಲೈಸುವ ರಣತಂತ್ರದ ಭಾಗ ಎಂದು ಸಹ ಹೇಳಲಾಗ್ತಾ ಇದೆ. ಭಾರಿ ಮಾಸ್ಟರ್ ಪ್ಲಾನ್ನೊಂದಿಗೆ ಸೋನಿಯಾ ಬರ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಮಾತ್ರ ಅಲ್ಲ, ಬೇರೆ ಪಕ್ಷಗಳು ಕೂಡ ಸೋನಿಯಾ ಗಾಂಧಿ ಭೇಟಿ ಬಗ್ಗೆ ತಲೆ ಕೆಡಿಸಿಕೊಂಡು ಕುಳಿತಿವೆ. ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಗುರುವಂದನಾ ಕಾರ್ಯಕ್ರಮಕ್ಕೆ ಬರ್ತಾ ಇರೋ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪ್ರಭಾವಿ ಲಿಂಗಾಯತ ಶ್ರೀ ಸಿದ್ಧಗಂಗಾ ಸ್ವಾಮೀಜಿಗಳ ಮೂಲಕ ಲಿಂಗಾಯತರ ಮನ ಗೆಲ್ಲಲು ಸ್ಕೆಚ್ ಹಾಕಿದ್ದಾರೆ. ತಪ್ಪು ತಿದ್ದಿಕೊಳ್ಳುವ ಪ್ರಯತ್ನ. ರಾಜ್ಯದಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿದ ಬಳಿಕ ಲಿಂಗಾಯತರಿಂದ ದೂರವಾಗಿರೋ ಕಾಂಗ್ರೆಸ್ ಮತ್ತೆ ಆ ಸಮುದಾಯದವರ ಮನಸೆಳೆಯಲು ಹರಸಾಹಸ ಪಡ್ತಾ ಇದೆ. ಆದರೆ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಲು ಮಾತ್ರ ಪರಮೇಶ್ವರ್ ತಯಾರಿಲ್ಲ. ಯಡಿಯೂರಪ್ಪನವ್ರ ಹೆಸರು ಹೇಳಿದ್ರು ಅಂದರೆ ಇಡೀ ಸಮುದಾಯ ಹೋಗ್ಬಿಟ್ಟಿದೆ ಅಂತ ಯಾರು ಹೇಳಿದರು? ನಮ್ಮ ಜೊತೆ ಇದ್ದಾರೆ, ನಮ್ಮ ಜೊತೆಯಲ್ಲೂ ಕೂಡ ಇದ್ದಾರೆ, ನಮ್ಮಲ್ಲೂ ಶಾಸಕರಿದ್ದಾರೆ. 10 ಸೀಟ್ ಹೆಚ್ಚಿಗೆ ಗೆದ್ದೋದು, 10 ಸೀಟ್ ಸೋಲೋದು ಇದ್ದೇ ಇರುತ್ತೆ. ಪ್ರತಿ ಚುನಾವಣೆಯಲ್ಲೇ ನಾವು 181 ಗೆದ್ದಿದ್ದು, 35ಕ್ಕೆ ಬಂದುಬಿಟ್ಟು ಅವತ್ತು ಯಾರು ವ್ಯಾಖ್ಯಾನ ಮಾಡಲಿಲ್ಲ. ನಿಮ್ಮನ್ನು ಯಾವ ಜಾತಿ ಬಿಟ್ಟರು, ಯಾವ ಜಾತಿ ಹೋದ್ರು, ಯಾವ ಜಾತಿ ಬಂದರು ಅಂತ ವ್ಯಾಖ್ಯಾನ ಮಾಡಲಿಲ್ಲ. ಮೇಡಂ ಸೃಷ್ಟಿಸಿದ ಮಾಸ್ಟರ್ ಪ್ಲಾನ್. ರಾಜ್ಯದಲ್ಲಿ ದಿನೇ ದಿನೇ ಬಲಗುಂದುತ್ತಿರೋ ಪಕ್ಷದ ವರ್ಚಸ್ಸನ್ನ ಮರಳಿ ಪಡೆಯೋದಕ್ಕೆ ಸ್ವತಃ ಸೋನಿಯಾ ಗಾಂಧಿ ಅವರೇ ಅಖಾಡಕ್ಕಿಳಿದಿದ್ದು, ಅವರೇ ಪಕ್ಷದ ಗೆಲುವಿಗೆ ತಂತ್ರ ಹೆಣೆದಿದ್ದಾರೆ. ಗುರುವಂದನಾ ಕಾರ್ಯಕ್ರಮಕ್ಕೆ ಬರುವ ಅವರು 28ರಂದು ಕೆಲ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡಲಿದ್ದಾರೆ. ಆ ಬಳಿಕ ನವದೆಹಲಿಗೆ ತೆರಳುವ ಅವರು ರಾಜ್ಯದ ಜನತೆಗೆ ವಿಶೇಷ ಪ್ಯಾಕೇಜ್ ಘೋಷಿಸುವ ಸಾಧ್ಯತೆ ಇದೆ. ಆ ಮೂಲಕ ಅವರು ರಾಜ್ಯ ಸರ್ಕಾರದ ಆರೋಪಗಳಿಗೆ ಟಾಂಗ್ ನೀಡುವ ಸಾಧ್ಯತೆಗಳಿವೆ ಎನ್ನಲಾಗಿದೆ. ಭಿನ್ನಮತಕ್ಕೆ ಬ್ರೇಕ್ ಹಾಕುವ ಯತ್ನ. ಸೋನಿಯಾ ಭೇಟಿಯ ಮತ್ತೊಂದು ಪ್ರಮುಖ ಅಂಶ ರಾಜ್ಯ ಕಾಂಗ್ರೆಸ್ನಲ್ಲಿರೋ ಭಿನ್ನಮತಕ್ಕೆ ಬ್ರೇಕ್ ಹಾಕೋದು. ಆ ಕಾರಣಕ್ಕಾಗಿಯೇ ಸೋನಿಯಾ ಮೇಡಂ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಭಾಷಣ ಮಾಡ್ತೀನಿ ಎಂದಿದ್ದಾರೆ. ಒಟ್ನಲ್ಲಿ ಉಡುಪಿ ಚಿಕ್ಕಮಗಳೂರು ಉಪಚುನಾವಣೆಯ ಗೆಲುವು ಸೋನಿಯಾ ಗಾಂಧಿ ಅವರಿಗೆ ಸ್ಫೂರ್ತಿ ಕೊಟ್ಟಿದೆ. ಇದರಿಂದ ಕೈಪಾಳ್ಯದಲ್ಲಿ ಸಂಚಲನ ಉಂಟಾಗಿದ್ದು ಆಶಾಭಾವ ಚಿಗುರಿದೆ. ಆದರೆ ಎಷ್ಟರ ಮಟ್ಟಿಗೆ ಈ ಎಲ್ಲ ಪ್ಲಾನ್ಗಳು ಕಾಂಗ್ರೆಸ್ನ ಕೈ ಹಿಡಿತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಧರಣೀಶ್ ಬೂಕನಕೆರೆ, ಸುವರ್ಣ ನ್ಯೂಸ್ 24/7